ಸೋಮವತಿ ಅಮಾವಾಸ್ಯೆ ದಿನ ಇವತ್ತು. ನಾವು ಕೋಲಾರಲ್ಲಿರೋ ಅಂತರಗಂಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದಿದ್ದೀವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ ಇಲ್ಲಿ ದೇವಸ್ಥಾನ. ನೀವೊಮ್ಮೆ ಬಂದು ನೋಡಿ. ಇಲ್ಲಿ ಕೋಲಾರಿಂದ ಆಟೋ ಗಾಡಿ ಎಲ್ಲನೂ ಸೌಲಭ್ಯ ಇರುತ್ತೆ, ಅಲ್ಲಿಂದ ಬರ್ಬೋದು. ನೋಡಿ ಫ್ರೆಂಡ್ಸ್, ಇದೇ ದೇವಸ್ಥಾನ. ಇಲ್ಲಿ ಮೆಟ್ಲೆಲ್ಲ ಇದೆ ನೋಡಿ ಫ್ರೆಂಡ್ಸ್. ತುಂಬ ಬಿಸಿಲು ಟೈಮಲ್ಲಿ ಬಂದಿದ್ದೀವಿ, ಮಧ್ಯಾಹ್ನ ಟೈಮು. ಸುಮಾರು 1:30-2 ಗಂಟೆ ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ತುಂಬ ಹಳೆ ಕಾಲದ ದೇವಸ್ಥಾನ ಇದು. ನೋಡಿ ಫ್ರೆಂಡ್ಸ್, ಹಂತವಾಗಿ ಮೆಟ್ಲತ್ತಿ ಹೋಗ್ತಾ ಇದ್ದೀವಿ. ಇಲ್ಲಿ ವಿಶ್ರಾಂತಿ ಕೂಡ ತೆಕ್ಕೋಬೋದು, ಸ್ವಲ್ಪ ಸುಸ್ತಾದರೆ ಕೂತ್ಕೋಬೋದು. ಮತ್ತು ಇಲ್ಲಿ ತುಂಬ ಕೋತಿ ಇದೆ ಫ್ರೆಂಡ್ಸ್. ಲಾಸ್ಟ್ ಟೈಮ್ ನಾವು ಬಂದಾಗ ನಮಗೆ ಒಂದು ಮೆಟ್ಲು ಹತ್ತೋಕ್ಕೆ ಬಿಡ್ದಂಗೆ ಬ್ಯಾಗೆಲ್ಲ ಕಿತ್ಕೊತಾ ಇತ್ತು. ನೀರು ಬಾಟ್ಲಿದ್ರೆ ನೀರು ಬಾಟ್ಲು ಕಿತ್ಕೊತಾ ಇತ್ತು. ಇವಾಗ ಒಂದು ಕೋತಿ ಇಲ್ಲ ಫ್ರೆಂಡ್ಸ್. ಯಾಕೆ ಅಂದರೆ ಅದಕ್ಕೆ ಊಟ ಆಹಾರ ಎಲ್ಲ ಕೊಡ್ತಾ ಇದ್ದಾರೆ, ಪಾಪ ಒಳ್ಳೇದು ಮಾಡ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಒಂದು ಕೋತಿ ಕೂಡ ಇಲ್ಲ ಇವಾಗ. ಆರಾಮಾಗಿ ತಿಂದ್ಬಿಟ್ಟು ಮರದಲ್ಲಿ ನಿದ್ದೆ ಮಾಡ್ತಾ ಇದ್ದಾವೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಪ್ರಾಣಿ ಪಕ್ಷಿ ಎಲ್ಲ ಇರುತ್ತೆ, ನೋಡ್ತಾ ಇದ್ದೀರಲ್ಲ. ನೋಡಿ ಇವಾಗ ಎಷ್ಟು ಆರಾಮಾಗಿ ನಾವು ಹೋಗ್ತಾ ಇದ್ದೀವಿ ಅಂದರೆ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ, ಕೋತಿದು ಭಯ ಇಲ್ಲ. ನೋಡಿ ಫ್ರೆಂಡ್ಸ್, ಸುಸ್ತಾಯಿತು ಸ್ವಲ್ಪ. ನನ್ನ ಮಗಳು ನಾನು ರೆಸ್ಟ್ ಮಾಡೋಣ ಅಂತ ಕೂತ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ. ಈ ಥರ ರೆಸ್ಟ್ ಮಾಡೋಕ್ಕೆ ಕೂಡ ಬಿಡ್ತಾ ಇರಲಿಲ್ಲ. ಕೈಯಲ್ಲಿ ಬ್ಯಾಗ್ ನೋಡಿದರೆ ಸಾಕು ಬಂದುಬಿಡ್ತಾಯಿತ್ತು. ನೋಡಿ ಫ್ರೆಂಡ್ಸ್, ಇವಾಗ ಹಂಗಿಲ್ಲ, ಪಾಪ ಚೆನ್ನಾಗಿ ತುಂಬ ಸೌಲಭ್ಯ ಮಾಡಿದ್ದಾರೆ. ಅದಕ್ಕೆ ಊಟ ಆಹಾರ ಕೊಡ್ತಾ ಇದ್ದಾರೆ, ಅದಕ್ಕೆ ಯಾವುದೇ ಡಿಸ್ಟರ್ಬೆನ್ಸು ಇಲ್ಲ. ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ನ್ಯಾಕ್ಸ್ ಸಿಗುತ್ತೆ, ವಾಟರ್ ಸಿಗುತ್ತೆ, ಜ್ಯೂಸ್ ಸಿಗುತ್ತೆ, ಎಲ್ಲ ಸೌಲಭ್ಯ ಇದೆ. ನೋಡಿ ಇಲ್ಲಿ ಮದುವೆ ಕೂಡ ಮಾಡಿಸ್ತಾರೆ, ಚೌಟ್ರಿ ಎಲ್ಲ ಇದೆ. ನೋಡಿ ಇದೇ ಅಂತರಗಂಗೆ. ಇದೇ ಅಂತರಗಂಗೆ ವಿಶೇಷ ಫ್ರೆಂಡ್ಸ್. ಇಲ್ಲಿ ನಂದಿ ಬಾಯಿಂದ ನೀರು ಬರುತ್ತೆ. ಇದು ತುಂಬ ಹಳೆಯ ಕಾಲದ ದೇವಸ್ಥಾನ. ಯಾವಾಗ ದೇವಸ್ಥಾನ ಕಟ್ಟಿದ್ರೋ ಆವಾಗಿಂದನೂ ಸ್ಟಾಪ್ ಆಗ್ತಾನೆ ಇಲ್ವಂತೆ. ನೀರು ಯಾವಾಗ ಬರ್ತಾನೆ ಇರುತ್ತಂತೆ. ಬೇಸಿಗೆಯಲ್ಲಿ, ಮಳೆಗಾಲದಲ್ಲಿ ತುಂಬಾ ಬರುತ್ತಂತೆ ಫ್ರೆಂಡ್ಸ್. ನೋಡಿ ಇಲ್ಲಿ ಸ್ನಾನ ಮಾಡಿದವರು ತುಂಬ ಪುಣ್ಯವಂತರು. ನೋಡಿ ಫ್ರೆಂಡ್ಸ್, ಕೋತಿ ಕೂಡ ನೀರು ಕುಡಿತಾ ಇದೆ. ನೋಡಿ ನಮ್ಮ ಯಜಮಾನ್ರು ಸ್ನಾನ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದೀರಲ್ಲ. ಮೇಲಿಂದ ನೀರು ಬೀಳ್ತಾ ಇದೆ, ಸ್ನಾನ ಮಾಡ್ತಾ ಇದ್ದಾರೆ. ಒಮ್ಮೆ ನೀವು ಒಂದು ಸರಿ ಬಂದು ಭೇಟಿ ನೀಡಿ ಫ್ರೆಂಡ್ಸ್. ನೋಡಿ ಇವಾಗ ಮಳೆಗಾಲ ಇಲ್ಲ ಅಲ್ಲ, ಸ್ವಲ್ಪ ಕಮ್ಮಿ ಬರ್ತಾ ಇದೆ ನೀರು, ಯಾವಾಗಲೂ ಜಾಸ್ತಿ ಬರುತ್ತೆ. ನೋಡಿ ಫ್ರೆಂಡ್ಸ್, ದೇವಸ್ಥಾನದೊಳಗಡೆ ಬಂದಿದ್ದೀವಿ. ವಿಶೇಷ ಅಭಿಷೇಕ, ಅಲಂಕಾರ, ಪೂಜೆ ನಡೀತಾ ಇದೆ. ತುಂಬ ಜನ ಇದ್ದಾರೆ, ನೋಡ್ತಾ ಇದ್ದೀರಲ್ಲ. ದೇವರು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ಫೋಟೋ ತೆಗಿಯೋಕ್ಕೆ ಬಿಡಲ್ಲ, ಆದರೂ ನಾವು ಮಾಡಿದ್ದೀವಿ. ನೀವೊಮ್ಮೆ ಬನ್ನಿ, ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ ಇಲ್ಲಿ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ, ಶಿವ ಇದೆ ಮತ್ತು ಗಣಪತಿ ಇದೆ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಲೈಕ್ ಮಾಡಿ, ನನ್ನ ಮಗಳು ಸಬ್ಸ್ಕ್ರೈಬ್ ಮಾಡಿ.